ಹ್ಯಾಂಡ್ ಪೋಸ್ಟ್ ಪಟ್ಟಣದ ಅಗ್ನಿಶಾಮಕ ದಳದ ಕಚೇರಿಯಲ್ಲಿ ಹೆಚ್ಡೆ ಕೋಟೆ ಮತ್ತು ಸರಗೂರು ತಾಲೂಕಿನ ಪಟಾಕಿ ಅಂಗಡಿ ಮಾಲೀಕರಿಗೆ ತುರ್ತು ಪರಿಸ್ಥಿತಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಜಾಗೃತಿ ಕಾರ್ಯಾಗಾರ ನಡೆಸಲಾಯಿತು. ಈ ಕಾರ್ಯಾಗಾರದಲ್ಲಿ ಸಹಾಯಕ ಅಗ್ನಿಶಾಮಕ ಅಧಿಕಾರಿ ಎಂಜೆ ಸೋಮಣ್ಣ ಮಾತನಾಡಿ, ಈ ವರ್ಷದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪಟಾಕಿ ಅಂಗಡಿಗಳ ಮಾಲೀಕರು ಅತ್ಯಂತ ಎಚ್ಚರಿಕೆಯಿಂದ ವ್ಯಾಪಾರ ವಹಿವಾಟು ನಡೆಸಬೇಕು. ಅಂಗಡಿಯನ್ನ ಪುರಸಭೆ ಮತ್ತು ಕಂದಾಯ ಇಲಾಖೆ ನಿಗದಿಪಡಿಸಿದ ಜಾಗದಲ್ಲಿ ಇಡಬೇಕು. ಪರವಾನಗಿ ಪಡೆಯಬೇಕು. ಕೆಇಬಿ ಇಂದ ಎನ್ಒಸಿ ಪಡೆದು ಗುಣಮಟ್ಟದ ವೈರ್ನಿಂದ ಸಂಪರ್ಕ ಕಲ್ಪಿಸಿಕೊಳ್ಳಬೇಕು. ಸ್ಥಳದಲ್ಲಿ ಕನಿಷ್ಠ 400 ಮೀಟರ್ ನೀರಿನ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಅಂಗಡಿ 10x10 ಅಳತೆ ಇರಬೇಕು. ಅಂಗಡಿಯ ಎರಡೂ ಕಡೆ ತೆರೆದಿರುವ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ಮಾರ್ಗದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಅಶೋಕ್, ಪುಂಡಲೀಕ, ಪಟಾಕಿ ಅಂಗಡಿ ಮಾಲೀಕರಾದ ಐಡಿಯಾ ವೆಂಕಟೇಶ, ವಿನಯ್, ರಘುರಾಮ್ ಮತ್ತಿತರರು ಹಾಜರಿದ್ದರು. ಸರಗೂರು ತಾಲೂಕು, ಕೋಟೆ ತಾಲೂಕು ಇದು ಎರಡು ಈ ಎಚ್.ಡಿ. ಕೋಟೆಗೆ ಸಂಬಂಧಿಸಿದ್ದು. ಇಲ್ಲಿ ನಾನು ಕೆಲವು ಪಟಾಕಿ ಮಳಿಗೆ ಮಾರಾಟಗಾರರಿಗೆ ತಿಳಿಯೋಕ್ಕೆ ಈ ದಿವಸ ಒಂದು ಟ್ರೈನಿಂಗ್ ಥರ ಕೊಟ್ಟಿದ್ದೀನಿ. ಕೆಲವು ಜನರನ್ನು ಕರೆಸಿದ್ದೀನಿ, 18ರಿಂದ 20 ಜನರನ್ನು ಕರೆಸಿದ್ದೀನಿ. ಅವರಿಗೆ ಒಳ್ಳೆತನದ ಮಾತು ಹೇಳಿ ಎಲ್ಲ ಇದು ಮಾಡಿದ್ದೀನಿ. ಅವರಿಗೆ ಅಲ್ಲಿ ಮಳಿಗೆ ಹಾಕ್ತಾರಲ್ಲ, ಆ ಜಾಗದಲ್ಲಿ ನಾವು ಈಗ ಮಳಿಗೆಗೆ ಕರೆಕ್ಟಾಗಿ ನೀರಿಡಬೇಕು. ಡ್ರಮ್ನಲ್ಲಿ 400 ಲೀಟ್ರ್ ನೀರು, ನಮ್ಮ ಸ್ಥಾಯಿ ಆದೇಶದ ಪ್ರಕಾರ ಡ್ರಮ್ನಲ್ಲಿ 400 ಲೀಟ್ರ್ ನೀರು ಇಡುವಂಗೆ ಒಂದು ಹೇಳಿದ್ದೀನಿ. ಮತ್ತು ಈ ಲೋ ಕ್ವಾಲಿಟಿ ವೈರ್ ಹಾಕ್ಬಿಟ್ಟು ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಅಲ್ಲಿ ಕರೆಂಟು KEB ಅವರಿಗೆ ತಿಳಿಸಿ ನಂತರ ಇದು ಮಾಡಬೇಕು. ಮತ್ತು ಈ ಹಬ್ಬ ಮುಗಿದ ನಂತರ, ಈ ಹಬ್ಬಕ್ಕೆ ಮಾತ್ರ, ದೀಪಾವಳಿಗೆ ಮಾತ್ರ ಪರ್ಮಿಷನ್. ನೆಕ್ಸ್ಟ್ ಹಬ್ಬನ ಮುಗಿದ ನಂತರ ಅದು ಈ ಹಬ್ಬ ಆಗಲಿ ಹರಿದಿನ ಆಗಲಿ ಯಾವುದಕ್ಕಾದರೂ ಅವರು ಸ್ಟಾಕ್ ಇಟ್ಕೊಂಡು ಕೊಡೋದು ಅದೆಲ್ಲ ಮಾಡಬಾರ್ದು ಅಂತ ಅವರಿಗೆ ಹೇಳಿದ್ದೀನಿ. ಬೆಳಿಗ್ಗೆ ಒಂದು 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ, ಮತ್ತು ರಾತ್ರಿ ಏನು ಇರೋಂಗಿಲ್ಲ, ಶೆಡ್ ಒಳಗೆ ಇರಬಾರ್ದು. ಅಕಸ್ಮಾತ್ ಫೈರ್ ಆದರೆ ಅಲ್ಲಿ ಸ್ಮೋಕಿಂಗ್ ಜಾಸ್ತಿ ಇಂಜುರಿ ಆಗುತ್ತೆ, ಅವರಿಗೆ ಏನೋ ತೊಂದರೆ ಆಗುತ್ತೆ. ಅದರಿಂದಾಗಿ ಅಲ್ಲಿ ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ಸೇಲ್ ಮಾಡೋಂಗಿಲ್ಲ. ನಾವು ಎರಡೂ ಕಡೆಯಿಂದ ಬಂದು ರೆಸ್ಕ್ಯೂ ಮಾಡೋಕ್ಕೆ ಅನುಕೂಲ ಆಗಂಗೆ ಅಂಗಡಿಗಳನ್ನ ಹಾಕ್ಕೊಳ್ಳಿ. ತಾತ್ಕಾಲಿಕ ಶೆಡ್ಗಳನ್ನೇ ಆದ್ರೂ ಬೆಂಕಿ ಈಸಿಯಾಗಿ ತಗುಲೋ ಅಂಥ ಒಂದು ಪದಾರ್ಥಗಳನ್ನು ಉಪಯೋಗಿಸಿ ಶೆಡ್ಗಳನ್ನು ಮಾಡಬೇಡಿ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಹೇಳಿದ್ದೀವಿ. ಈ ಉದಾಹರಣೆಗೆ ಮರದ್ದು ಅಥವಾ ಆಗಿರ್ಬೋದು, ಅಡಿಕೆ ದಬ್ಬೆಗಳನ್ನ ಹಾಕಿ ಅಥವಾ ತೆಂಗಿನ ಗರಿಗಳನ್ನ ಹಾಕಿ ಮಾಡ್ತಾರೆ. ಅದೆಲ್ಲ ಈಸಿಯಾಗಿ ಬೆಂಕಿ ತಗುಲುತ್ತೆ ಒಂದು ವೇಳೆ ಬೆಂಕಿ ಅನಾಹುತ ಆದಾಗ. ಸೊ ಅದನ್ನು ಅವಾಯ್ಡ್ ಮಾಡಿ ಅಂದರೆ ಕಂಪಲ್ಸರಿ ಅದನ್ನು ಯೂಸ್ ಮಾಡಬೇಡಿ. ಜಿಂಕ್ ಶೀಟ್ಗಳು ಏನು ಬರುತ್ತಲ್ಲ, ಬೆಂಕಿ ಈಸಿಯಾಗಿ ತಗಲದೇ ಇರತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಳ್ಳಿ. ಹಾಗೂ ಒಂದು ಶೆಡ್ಡಿಂದ ಇನ್ನೊಂದು ಶೆಡ್ಡಿಗೆ ಡಿಸ್ಟೆನ್ಸ್ ಒಂದು ಬಿಡು ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಒಂದಕ್ಕೊಂದು ಅಟ್ಯಾಚ್ ಮಾಡಿ ಹಾಕಬೇಡಿ. ಒಂದು ಶೆಡ್ಡಿಂದ ಇನ್ನೊಂದು ಶೆಡ್ಡಿಗೆ ಸರಾಗವಾಗಿ ಓಡಾಡೋಕ್ಕೆ ಜಾಗ ಇರಲಿ. ಒಂದು ವೇಳೆ ಅಗ್ನಿ ಅನಾಹುತ ಸಂಭವಿಸಿದ್ರೆ ನಾವು ಅಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಈಸಿ ಆಗಬೇಕು. ಎರಡೂ ಕಡೆ ವೆಂಟಿಲೇಷನ್ ಇರಬೇಕು. ಆಮೇಲೆ ಲೇಟ್ ನೈಟ್ವರೆಗೂ ನೀವು ನೈಟಲ್ಲಿ ಪಟಾಕಿ ವ್ಯಾಪಾರ ಮಾಡೋಂಗೇ ಇಲ್ಲ, ಮಾಡಬಾರ್ದು. ನೀವು ಡೇ ಟೈಮಲ್ಲೇ ಮಾಡ್ಕೊಳ್ಳಿ ಅಂತ ಅದ್ರ ಬಗ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ನಮ್ಮ ಸಾಹೇಬ್ರು ಅದ್ರ ಬಗ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ 400 ಲೀಟ್ರದ್ದು 2 ಡ್ರಮ್ಮು ನೀವು ಅಂಗಡಿ ಹಾಕಿದಾಗಿಂದ ಅಂಗಡಿ ತೆಗಿಯೋವರೆಗೂ ನೀರು 24 ಅವರ್ಸು ಅದರಲ್ಲಿ ನಮಗೆ ಅವೈಲಬಿಲಿಟಿ ಯಾಕಂದರೆ ನಾವು ಹೆಚ್ಚಿನ ಪಕ್ಷ ಎಲ್ಲ ಬೆಂಕಿಗಳನ್ನ ನಾವು ಈಸಿಯಾಗಿ ಸಿಗ್ತಕ್ಕಂಥ ಒಂದು ಸೋರ್ಸಸ್ ಅಂದರೆ ನೀರನ್ನು ಉಪಯೋಗಿಸಿ ನಾವು ಬೆಂಕಿನ ಕೆಡಿಸೋದ್ರಿಂದ ನೀವು ಯಾವಾಗಲೂ 2 ಡ್ರಮ್ ಪ್ರತಿಯೊಂದು ಅಂಗಡಿಗೂ 2 ಭಾಗದಲ್ಲೂ ಡ್ರಮ್ಮಲ್ಲಿ ನೀರು ಶೇಖರಿಸಿ ಇಟ್ಟಿರಬೇಕು ಅಂತ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಸೊ ಈ ತಾತ್ಕಾಲಿಕ ಅಂದರೆ ಹೆಚ್ಚಾಗಿ 10x10 ಅಳತೆಯಲ್ಲಿ ಶೆಡ್ ಮಾಡಿರೋದ್ರಿಂದ ಒಳಗಡೆ ಹೆಚ್ಚಾಗಿ ಗೋಡೌನ್ ಥರ ಸ್ಟಾಕ್ ಮಾಡೋಂಗಿಲ್ಲ. ಅದು ಎಷ್ಟಿರುತ್ತೋ ಅಷ್ಟನ್ನಷ್ಟೇ ನೀವು ದಾಸ್ತಾನು ಮಾಡ್ಕೊಂಡು ಮಾರಾಟ ಮಾಡಿ ಅಂತೇಳಿ ಅದ್ರ ಬಗ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ಸೊ ನೀವು ವೈರಿಂಗ್ ಮಾಡ್ಕೊಳ್ಳೋದು ಅದ್ರ ತಾತ್ಕಾಲಿಕವಾಗಿ ವೈರಿಂಗ್ ಮಾಡ್ಕೊಂತೀವಿ ಅನ್ನೋದಕ್ಕೋಸ್ಕರ ಅದನ್ನು ಲೇಸಿ ಮಾಡಿ ಎಷ್ಟೋ ಅನಾಹುತಗಳಾಗಿದ್ದಾವೆ, ಕಿಡಿಗಳು ಇದಾಗಿ. ಸೊ ಉತ್ತಮ ಗುಣಮಟ್ಟದ ವೈರ್ಗಳನ್ನು ಉಪಯೋಗಿಸಿ KEB ಅವರ ಪರ್ಮಿಷನ್ ತಗೊಂಡು ಅವ್ರ ಹತ್ರನೇ ಮಾಡಿಸ್ಬಿಟ್ಟು ಇನ್ಸುಲೇಷನ್ ನೀಟಾಗಿ ಮಾಡಿ ಕಿಡಿ ಬರದೇ ಇರೋ ರೀತಿಲಿ ವೈರಿಂಗಿನ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ.